ಯಾರೆಲ್ಲ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ರಲ್ಲ, ಸೊ ನಿಮಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ನ ಸಬ್ಸ್ಕ್ರಿಪ್ಷನ್ ನ ಕಟ್ಟದೆ ಫ್ರೀಯಾಗಿ ಹೆಂಗೆ ನೋಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಇವಾಗ ತುಂಬಾ ಲೇಟ್ ಮಾಡಬೇಡ, ಬನ್ನಿ ಗಾಯ್ಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ನಿಮ್ಮೊಂದು ಫೋನಲ್ಲಿ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸೊ ಸರ್ಚ್ ಅಲ್ಲಿ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪ್ ಅನ್ನು ಸರ್ಚ್ ಮಾಡಬೇಕಾಗುತ್ತೆ. ಏರ್ಟೆಲ್ ಟ್ಯಾಂಕ್ಸ್ ಆ್ಯಪು. ಸೊ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಏರ್ಟೆಲ್ ನಂಬರ್ ಇದೆಲ್ಲ ಯಾರೆಲ್ಲ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾರಲ್ಲ, ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ, ಅಪ್ಡೇಟ್ ಕೇಳ್ತಾ ಇದೆ. ಓಕೆನಾ, ಸೊ ಇವಾಗ ನಾನು ಅದನ್ನು ಓಪನ್ ಮಾಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ನಿಮ್ಮದು ನಂಬರ್ ಕೇಳುತ್ತೆ, ರಿಜಿಸ್ಟರ್ ಆಗಿ ನಂಬರ್ ನಿಮ್ಮ ಏರ್ಟೆಲ್ ನಂಬರ್ನ ಹಾಕಿ. ಅದಾದ್ಮೇಲೆ ಇಲ್ಲೆಲ್ಲ ನಿಮ್ಮದು ಪ್ಯಾಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಇಲ್ಲಿ ರಿಚಾರ್ಜ್ ಸೆಕ್ಷನ್ಗೆ ಹೋಗಬೇಕಾಗುತ್ತೆ. ಸೊ ರಿಚಾರ್ಜ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಒಂದು ಮೇನ್ ಅಪ್ಡೇಟ್ ಆಗಿದೆ. ಏನಂದರೆ ಏರ್ಟೆಲ್ದಲ್ಲಿ ನೀವು ರಿಚಾರ್ಜ್ ಮಾಡಬೇಕಾದ್ರೆ ಮಿನಿಮಮ್ ಬಂದುಬಿಟ್ಟು ಸೊ ಇಲ್ಲಿ 1 ಮಂತ್ದು ನಿಮಗೆ 1.5 GB ಬರ್ತಿತ್ತು ಮೊದಲು. ಓಕೆನಾ, ಸೊ 300 ರೂಪಾಯಿ ರಿಚಾರ್ಜ್ ಮಾಡಿಸಿದ್ದಾರೆ. ಬಟ್ ಇವಾಗ 300 ರೂಪಾಯಿ ರಿಚಾರ್ಜ್ ಆಗಿರ್ಬೋದು, 200 ರೂಪಾಯಿ ರಿಚಾರ್ಜ್ ಆಗಿರ್ಬೋದು, ಅದು ಯಾವುದು ಪ್ಲ್ಯಾನ್ನ ಇಲ್ಲಿ ಇಟ್ಟಿಲ್ಲ ಅವರು. ಸೊ ಮಿನಿಮಮ್ ನೀವು ರಿಚಾರ್ಜ್ ಮಾಡಬೇಕಂದ್ರೆ 1 ಮಂತ್ ಏನಾದರೂ ನೀವು ಡೈಲಿ ಡಾಟಾ ಬರಬೇಕು ಮತ್ತು 1 ಮಂತ್ ಯೂಸ್ ಮಾಡಬೇಕಂದ್ರೆ ಮಿನಿಮಮ್ ನೀವು ಇಲ್ಲಿ 349 ರೂಪಾಯಿ ರಿಚಾರ್ಜ್ ಮಾಡಿಸಲೇಬೇಕು. ಓಕೆನಾ, ಸೊ ಬೇಕಾದರೆ ನಾನು ಹೇಳಿದರೆ ಇಲ್ಲಿ ಮೇಲ್ಗಡೆ ನೀವು ನಿಮ್ಮದು ಫೋನಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಜಸ್ಟ್ 300 ಹಾಕಿ ತೋರಿಸ್ತೀನಿ. ಯಾವುದೇ ಪ್ಲ್ಯಾನ್ ಶೋನೇ ಆಗಲ್ಲ, ಯಾಕಂದರೆ ಆ ಎಲ್ಲ ಪ್ಲ್ಯಾನ್ಗಳನ್ನು ಅವರು ತೆಗೆದುಬಿಟ್ಟಿದ್ದಾರೆ. ಸೊ ನೀವು ಮಾಡಿಸ್ಬೇಕಾದ್ರೆ 349 ರೂಪಾಯಿದು ರಿಚಾರ್ಜ್ ಮಾಡಿಸಲೇಬೇಕು. ಸೊ ನೋಡಿ, ಇವಾಗ ನೋಡಿ ನಾನು ಸರ್ಚ್ ಮಾಡಿದೆ, 300 ರೂಪಾಯಿದು ಯಾವುದೇ ಶೋ ಆಗ್ತಾ ಇಲ್ಲ. ಸೊ 300 ರೂಪಾಯಿ ಸರ್ಚ್ ಮಾಡಿದರೆ ಏನೂ ಬರ್ತಾ ಇಲ್ಲ, ನೋಡ್ಬೋದು. ಓಕೆನಾ, ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ ರಿಚಾರ್ಜ್ ನೀವು ಎಲ್ಲರೂ ರಿಚಾರ್ಜ್ ಮಾಡಿಸಲೇಬೇಕು. ನೀವು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಿ, ಏರ್ಟೆಲ್ ಸಿಮ್ ಇದೆ ಅಂದರೆ ಸೊ ನೀವು ಈ ರಿಚಾರ್ಜ್ ಮಾಡಿಸಲೇಬೇಕು. ರಿಚಾರ್ಜ್ ಮಾಡಿಸ್ಲೇಬೇಕಂದ್ರೆ ಸೊ 349 ರೂಪಾಯಿದೇ ಮಾಡಿಸ್ಬೇಕು. ಅದಕ್ಕಿಂತ ಮೇಲ್ಗಡೆ ಮಾಡಿಸ್ಬೇಕು, ಇಲ್ಲಾಂದರೆ ಅದನ್ನೇ ಮಾಡಿಸ್ಬೇಕು. ಅದಕ್ಕಿಂತ ಕೆಳಗೆ ಮಾಡಿಸಿದ್ರೆ ನಿಮಗೆ 1 ಮಂತ್ವರೆಗೂ ಯಾವುದೇ ರೀತಿ ವ್ಯಾಲಿಡಿಟಿ ಬರಲ್ಲ. ಬಂದರೂ ಸಹ ಒಂದೇ ದಿನಕ್ಕೆ ಅಷ್ಟೇ ಬರುತ್ತೆ. ಓಕೆನಾ, ಸೊ 1 ಮಂತ್ವರೆಗೂ ಬರಲ್ಲ. ಸೊ ಒಂದು ಮಂತ್ವರೆಗೂ ಬರಬೇಕಂದ್ರೆ ಸೊ 349 ರೂಪಾಯಿದು ರಿಚಾರ್ಜ್ ಮಾಡಿಸ್ಬೇಕು. ಸೊ ಇದರಲ್ಲಿ ಇಲ್ಲಿ ಕೆಳಗಡೆ ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ 349 ರೂಪಾಯಿದು ನಿಮಗೆ ರಿಚಾರ್ಜ್ ಮಾಡಿಸಿದರೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಡೈಲಿ 2 GB ಪರ್ ಡೇ ಇರುತ್ತೆ. ಡೈಲಿ ನೀವು 2 GB ಯೂಸ್ ಮಾಡ್ಬೋದು. 28 ದಿನಗಳ ಕಾಲ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಹಾಗೆ 100 SMS ಪರ್ ಡೇ ಇರುತ್ತೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ಇಲ್ಲಿ ಜಿಯೋ ಹಾಟ್ಸ್ಟಾರ್ದು 1 ಮಂತ್ವರೆಗೂ 28 ದಿನದವರೆಗೆ ನಿಮಗೆ ಜಿಯೋ ಹಾಟ್ಸ್ಟಾರ್ದು ಪ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಹಾಗೆ ಅನ್ಲಿಮಿಟೆಡ್ 5G ಇರುತ್ತೆ. ಅಡೋಬಿ ಎಕ್ಸ್ಪ್ರೆಸ್ ಪ್ರೀಮಿಯಂ ಸಿಗುತ್ತೆ ನಿಮಗೆ. ಓಕೆನಾ, ಹಾಗೆ ಇಲ್ಲಿ ನೋಡಬಹುದು ಪ್ರೀ ಹೆಲೋ ಟ್ಯೂನ್ ಫಾರ್ ಯು ಅಂತ ಇದೆ. ಓಕೆನಾ, ಹಾಗೆ ಆಪಲ್ ಮ್ಯೂಸಿಕ್ ಸಹ ನಿಮಗೆ 6 ಮಂತ್ವರೆಗೂ ಫ್ರೀಯಾಗಿ ಸಿಗುತ್ತೆ. ಓಕೆನಾ, ಇದೆಲ್ಲ ಬೆನಿಫಿಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಜಸ್ಟ್ ನೀವು 349 ರೂಪಾಯಿ ರಿಚಾರ್ಜ್ ಮಾಡಿಸಿದ್ರೆ ಸಿಗುತ್ತೆ. ನೀವು ಏನು ಮಾಡ್ತೀರಾ ಅಂದರೆ ನೀವು ರಿಚಾರ್ಜ್ ಮಾಡಿಸಿರ್ತೀರ, ಬಟ್ ಇದನ್ನು ಏನು ಚೆಕ್ ಮಾಡಲ್ಲ. ಡೈರೆಕ್ಟಾಗಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡಿಬಿಡ್ತೀರ. ಅಂದರೆ ನಿಮ್ಮದು 100 ರೂಪೀಸು ವೇಸ್ಟ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಜಿಯೋ ಹಾಟ್ಸ್ಟಾರ್ದು ಸಬ್ಸ್ಕ್ರಿಪ್ಷನ್ನು ಫ್ರೀಯಾಗಿ ಬಂದಿರುತ್ತೆ, ಬಟ್ ಯಾರು ಇದನ್ನು ಯೂಸ್ ಮಾಡ್ಕೊಳ್ಳಲ್ಲ. ಓಕೆನಾ, ಸೊ ಇದು ಒಂದೇ ಟ್ರಿಕ್ಸ್ ಇರೋದು. ನೀವು ಬೇರೆ ಎಲ್ಲಾದರೂ ಸರ್ಚ್ ಮಾಡೋದಕ್ಕೆ ಹೋದ್ರೆ ಯಾವುದೇ ಒಂದು ಏರ್ಟೆಲ್ ಸಿಮ್ನ ಯೂಸ್ ಮಾಡ್ಕೊಂಡು ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ನ ಫ್ರೀಯಾಗಿ ನೋಡೋದಕ್ಕೆ ಯಾವುದೇ ಚಾನ್ಸೇ ಇಲ್ಲ. ಓಕೆನಾ, ಸೊ ನೋಡಿದ್ರೆ ನೀವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡ್ಕೊಂಡೆ ನೋಡಬೇಕು, ಇಲ್ಲ ಅಂದ್ರೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೋಡಬೇಕು. ಒಂದ್ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ನ ಬೈ ಮಾಡಿದ್ರೆ ಅಂತೇಳಿ. ಸೊ ಇಲ್ಲಿ ಎಲ್ಲರಿಗೂ ಫ್ರೀಯಾಗಿ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಸಿಕ್ಕಿರುತ್ತೆ, ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಶಿವನ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.